ಭಾವ ನಡಿ. ಏನೋ ಏನಾಯ್ತು? ಅಪ್ಪ, ಅರ್ಜುನ್ ಮಾವನ್ ಪಾದ ಕಪ್ಪಗಾಗಿದೆ ಅಪ್ಪ. ಮಾವ ಹೆಜ್ಜೆ ಇಡ್ತಾ ಇದ್ರೆ ಆ ಪಾದದ ಗುರುತು ಕೂಡ ಕಪ್ಪಗೆ ತುಂಬಾ ದೊಡ್ಡ ಕಾಣಿಸ್ತಾ ಇದೆ ಅಪ್ಪ. ಚಿರು, ಅಲ್ಲೇನು ಕಪ್ಪಗಿಲ್ಲೋ ಅಲ್ಲೋ? ನೀನೇನೋ ದೊಡ್ಡ ದೊಡ್ಡ ಹೆಜ್ಜೆ ಅದು ಇದು ಅಂತ ಏನೇನೋ ಹೇಳ್ತಿದ್ಯಾ. ಈ ನಡುವೆ ನೀನ್ ಹುಚ್ಚುಚ್ಚಾಗಿ ಯೋಚನೆ ಮಾಡೋದು, ಹುಚ್ಚುಚ್ಚಾಗಿ ಮಾತಾಡೋದು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಆ ವಿಡಿಯೋ ಗೇಮ್ ಆಡ್ಬೇಡ ಅಂತ ಹೇಳೋದು. ಅರ್ಜುನ್, ಅವನ್ ಯಾವ್ದೋ ಜ್ಞಾನದಲ್ಲಿ ಹಾಗಂದಿರ್ಬೋದು. ನೀನ್ ಅದನ್ನ ಮನ್ಸಿಗೆ ತಗೋಬೇಡಪ್ಪ. ಹೌದು ಮಾವ, ಅತ್ತೆ ನಿನ್ನನ್ನೇ ಕನ್ವರ್ಸ್ತಾ ಇದ್ದಾರೆ. ಅತ್ತೆ ನಾ ಮೊದಲು ಹೋಗಿ ನೋಡೋಣ ಬಾ ಮಾವ. ಭಾವ, ನೀನ್ ಹೋದ್ಮೇಲೆ ನಿನಗೆ ಅಪಾಯ ಆಗಿದೆ ಅಂತ ಅನ್ಕೊಂಡು ಆಗಿಂದ ಅತ್ತೆ ಹಾಸಿಗೆ ಹಿಡ್ದಿದ್ದಾರೆ. ಈಗ ನಾನು ಇವಳನ್ನ ಮಾತಾಡಿಸ್ದೆ ಹೋದ್ರೆ ಇವರೆಲ್ರಿಗೂ ನನ್ನ ಮೇಲೆ ಅನುಮಾನ ಬರುತ್ತೆ. ಅಮ್ಮ ಅಮ್ಮ, ನಾನಮ್ಮ ಅರ್ಜುನ್. ನನಗೇನು ಆಗಿಲ್ಲಮ್ಮ. ಮಾ, ನನಗೇನು ಆಗಿಲ್ಲಮ್ಮ. ಅಮ್ಮ, ನನಗೇನು ಅಪಾಯ ಆಗಿಲ್ಲಮ್ಮ. ನಾನು ಬಂದಿದ್ದೀನಮ್ಮ. ಅಮ್ಮ ಅಮ್ಮ, ಒಂದ್ಸಾರಿ ಕಣ್ಬಿಟ್ಟು ನೋಡಮ್ಮ. ನಾನು ನಿನ್ನ ಅರ್ಜುನ್ ಬಂದಿದ್ದೀನಮ್ಮ. ಅಮ್ಮ ನೋಡಮ್ಮ. ಅಮ್ಮ ಅಮ್ಮ ಅಮ್ಮ, ನಾನು ಬಂದ್ಬಿಟ್ಟಮ್ಮ. ನೋಡು, ನನ್ನ ನೋಡಮ್ಮ, ಒಂದ್ಸರಿ ನೋಡಮ್ಮ. ಅಮ್ಮ ಅಮ್ಮ ಅಮ್ಮ, ಏನು ಎಲ್ರೂ ಹಾಗೆ ನನ್ನ ಕಡೆನೇ ನೋಡ್ತಾ ಇದ್ದೀರಾ? ಅದ್ ಹಾಗಲ್ಲ ಮಾವ, ಅತ್ತೆಗೆ ಹೀಗಾಗ್ತಾ ಇದ್ದ ಹಾಗೆ ತನ್ನ ಮಗನ್ಗೋಸ್ಕರ ಹೀಗಾಗಿದೆ ಅಂತ ತನ್ನ ಮಗ ಬಂದು ತನ್ನನ್ನ ಮಾತಾಡ್ಸಿದ್ರೆ ತನ್ನ ಸ್ಪರ್ಶ ಆದ್ರೂ ಅತ್ತೆಗೆ ಪ್ರಜ್ಞೆ ಬರುತ್ತೆ ಅಂತ ಸಿದ್ಧಪುರುಷರು ಹೇಳಿದ್ರು ಮಾವ. ಆದ್ರೆ ಈಗ ನೀನ್ ಮಾತಾಡಿದ್ರು ಕೂಡ, ನಿನ್ ಸ್ಪರ್ಶ ಆದ್ರೂ ಕೂಡ ಅತ್ತೆ ಯಾಕೆ ಕಣ್ ತೆಗಿತಾ ಇಲ್ಲ ಮಾವ? ಅತ್ತೆಲಿ ಯಾವ ಚಲನೂ ಇಲ್ವಲ್ಲ, ಯಾಕೆ? ಅದೇ ನನ್ಗೂ ಆಶ್ಚರ್ಯ ಆಗ್ತಾ ಇರೋದು ಮಾವ. ಏನ್ ಮಾವ, ಆ ಸಿದ್ಧಪುರುಷರು ಹೇಳ್ದಾಗೆ ಯಾವ್ದು ನಡೀತಾನೆ ಇಲ್ವಲ್ಲ ಮಾವ?
ಅವ್ರು ಹೇಳಿದೆಲ್ಲ ನಡೆದು ಹೋಗುತ್ತಾ? ಅವ್ರು ನಾನು ಸಾಯೋದು ಖಂಡಿತ ಅಂತ ಹೇಳಿದ್ರು, ನಾನು ಸಾಯ್ಲಿಲ್ವಲ್ಲ, ಬದುಕು ಬಂದಿದ್ದೀನಲ್ವಾ? ಇದು ಕೂಡ ಹಾಗೆ, ಅವ್ರು ಹೇಳಿದೆಲ್ಲ ನಡೆಯಲ್ಲ. ರೋಗ ಬಂದು ಮಂಚ ಹಿಡಿದಿರೋರು ಮಾತಾಡಿದ್ರೆ ಎದ್ ನಿಲ್ಲೋದಿಲ್ಲ. ಹಾಗೇನಾದ್ರೂ ಇದ್ರೆ ಡಾಕ್ಟರ್ಸ್ ಯಾಕೆ, ಅವ್ರು ಕೂಡ ಮೆಡಿಸಿನ್ ಯಾಕೆ, ಹಾಸ್ಪಿಟಲ್ಸ್ ಯಾಕೆ? ನಿಧಾನವಾಗಿ ಚೇತರಿಸ್ಕೊಳ್ತಾರೆ ಬಿಡು. ನೀವು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಡ್ಬೇಡಿ. ಮಾವ, ಅದಲ್ಲ ಮಾವ, ನಾನು ಹೇಳ್ತಿರೋದು. ನನಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು. ನನ್ನ ಬಿಟ್ಬಿಡಿ. ಮಾವ, ಮಾವ, ಅರ್ಜುನ್, ಅಜ್ಜಿ. ಅರ್ಜುನ್, ಆ ನಾಗಮ್ಮ ನಿನ್ನ ಸಾಯಿಸಿದಾಳೆ ಅಂತ ಎಲ್ಲರೂ ಭಯಪಟ್ಟಿದ್ರು. ನೀನ್ ಜೀವಂತವಾಗಿ ವಾಪಸ್ ಬಂದಿದ್ದಕ್ಕೆ, ನಿನ್ಗೇನು ಆಗದೆ ಇರೋದಕ್ಕೆ ಎಷ್ಟು ಸಂತೋಷ ಆಗಿದೆ ಗೊತ್ತಾ? ನಿನ್ಗೇನಾಗ್ಬಿಡುತ್ತೋ ಅನ್ನೋ ಭಯದಿಂದ ಅಮ್ಮನ್ಗೆ ಹಾಗಾಗೋಯ್ತು. ನಿನ್ಗೇನು ಆಗದೆ ಇರೋದ್ರಿಂದ ಅಮ್ಮ ಕೂಡ ಈಗ ಚಿತ್ತರಿಸ್ಕೊತಾಳೆ. ಯಾಕೆ ಹಾಗಿದ್ಯಾ ಅರ್ಜುನ್? ಯಾಕೇನು ಮಾತಾಡ್ತಾ ಇಲ್ಲ? ಏನ್ ಮಾತಾಡ್ಬೇಕು ನಿನ್ ಜೊತೆ? ನನ್ನ ಹತ್ರ ಏನೋ ಮಾತಾಡಬೇಕು ಅಂದಂತೆ. ಏನ್ ಮಾತಾಡ್ಬೇಕು ಅರ್ಜುನ್? ನಾವು ಮಾತಾಡ್ಕೋತಾ ಇದ್ರೆ ಮಧ್ಯದಲ್ಲಿ ನಿಂದೇನು? ನಾನು ನನ್ನ ತಮ್ಮನ ಜೊತೆ ಮಾತಾಡ್ಬೇಕು. ಹೋಗು. ನಾನೇ ಬಾ ಅಂದಿದ್ದು. ಅವನನ್ನ ಹೋಗು ಅನ್ನೋಕೆ ನೀನ್ ಯಾರು? ಅರ್ಜುನ್, ನಿನ್ ವಾಯ್ಸ್ ಯಾಕೆ ಆ ಥರ ಇದೆ? ಹೆಂಗ್ಸಿನ ಧ್ವನಿ ಥರ, ಅದೊಂಥರ ಎಲ್ಲೋ ಕೇಳ್ದಾಗಿದೆ. ನಾನು ಹೆಂಗ್ಸೆ, ನಾನ್ ನಿನ್ ತಮ್ಮ ಅರ್ಜುನ್ ಅಲ್ಲ. ನಾನ್ ಯಾರು ಅಂತ ಅರ್ಥ ಆಗ್ಲಿಲ್ವಾ? ವಿಶ್ವಾಂಬರಿ. ನೀನು ವಿಶ್ವಂಬರಿನಾ? ನೀವು ವಿಶ್ವಾಂಬರಿ ಮಾತೇನಾ? ಹೌದು. ನಾನು ನಿನ್ ತಮ್ಮ ಅಲ್ಲ. ನಿನ್ ತಮ್ಮ ಅರ್ಜುನನ್ನ ಆ ನಾಗಮ್ಮ ಕಚ್ಚಿ ಸಾಯಿಸಿದಾಳೆ. ನಿನ್ ತಮ್ಮ ಭೈರವಿ ಇಬ್ರು ಸೇರಿ ನನ್ನ ಭಸ್ಮ ಮಾಡಿದ್ದಾರೆ. ಉರಿದು ಬೂದಿ ಆಗಿರೋ ನನ್ನ ಶರೀರ ನನಗ್ ಬೇಕಾಗಿರೋದ್ರಿಂದ ಸತ್ತಿರೋ ನಿನ್ ತಮ್ಮನ ದೇಹದೊಳಗೆ ಆತ್ಮ ಆಗಿ ಪ್ರವೇಶ ಮಾಡಿದ್ದೀನಿ.
ನಾಳೆ ಶ್ರಾವಣ ಮಾಸದಲ್ಲಿ ಬರ್ತಾ ಇರೋ ಬಹುಳ ಪಾಡ್ಯಮಿ ಅಂತ ವಿಶಿಷ್ಟವಾದ ದಿನ 500 ವರ್ಷಕ್ಕೆ ಒಂದು ಸಾರಿ ಮಾತ್ರನೇ ಬರುತ್ತೆ. ನಾಳೆ ದಿನ ಅಷ್ಟವಕ್ರ ಗ್ರಹಗಳೆಲ್ಲ ಒಂದೇ ಕಕ್ಷೆಗೆ ಬರುತ್ತೆ. ಅವೆಲ್ಲ ಸೇರೋ ವಿಶಿಷ್ಟವಾದ ಗಳಿಗೆನಲ್ಲಿ ಅತಿ ಶಕ್ತಿವಂತವಾದ ಒಂದು ಕಾಂತಿ ರೇಖೆ ಆಕಾಶದಿಂದ ದೇವಸ್ಥಾನದೊಳಗೆ ಪ್ರವೇಶ ಮಾಡುತ್ತೆ. ಆ ದೇವಸ್ಥಾನದೊಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಶಿವ ಸನ್ನಿಧಿಯಲ್ಲಿ ಕಾಲನಾಗನ ಸಂರಕ್ಷಣೆಯಲ್ಲಿರೋ ಅಮೃತ ಕಲಶ ಮೇಲಕ್ಕೆ ಬರುತ್ತೆ. ಆ ಅಮೃತನ ಸೇವನೆ ಮಾಡಿದ್ರೆ ಸಾವನ್ನು ಜಯಿಸಿ ನಿತ್ಯ ಯೌವನದಿಂದ ಮರಣ ಇಲ್ಲದೆ ಚಿರಂಜೀವಿಯಾಗಿರ್ಬೋದು. ನಾನೀ ಅರ್ಜುನನ್ ರೂಪಕ್ಕೆ ಬಂದಿದ್ದು ಆ ಅಮೃತ ಕಳಶನ ನನ್ ಸ್ವಂತ ಮಾಡ್ಕೊಳ್ಳೋಕೆ. ಆ ಅಮೃತ ಕಳಶದ ಜೊತೆಗೆ ಆ ದೇವಸ್ಥಾನದೊಳಗೆ ಅಪೂರ್ವವಾದ ವೈದ್ಯ ವಿಜ್ಞಾನ ಗ್ರಂಥಗಳು, ಧನಕನಕ ರಾಶಿಗಳು ಲಭ್ಯ ಆಗುತ್ತೆ. ಆ ಗ್ರಂಥದಲ್ಲಿರೋ ವಿಜ್ಞಾನ ರಹಸ್ಯಗಳು ನಿಮಗ್ ಸ್ವಂತ ಆದ್ರೆ ನಿಮ್ ವೈದ್ಯ ವ್ಯಾಪಾರ ಪ್ರಪಂಚನೇ ಆಳುತ್ತೆ. ನಿನ್ನ ಮುಕುಟ ಇಲ್ಲದೆ ಇರೋ ಮಹಾರಾಣಿ ಮಾಡುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ದೊರಕೋ ಧನಕನಕ ರಾಶಿ ಜೊತೆ ವೀರಭದ್ರ ನೀನು ಅತ್ಯಂತ ಶ್ರೀಮಂತ ಆಗಬಹುದು. ಅಂದ್ರೆ ನಾಳೆ ನಮ್ಮ 3 ಜನರ ಆಸೆನೂ ನೆರವೇರುತ್ತೆ ಅಂತ ಆಯ್ತು. ನಮ್ಮ ಆಸೆಗಳು ನೆರವೇರ್ಬೇಕು ಅಂದ್ರೆ ನಾವು ದೇವಸ್ಥಾನದೊಳಗೆ ಹೋಗ್ಬೇಕು. ನಾವಾಗೆ ದೇವಸ್ಥಾನದೊಳಗೆ ಹೋಗೋಕ್ಕಾಗದೆ ಇರೋದ್ರಿಂದ ನಾವು ಆ ಭೈರವಿ ಜೊತೆ ಹೋಗ್ಬೇಕು. ದೇವಸ್ಥಾನದೊಳಗೆ ಹೋಗ್ತಿದ್ದ ಹಾಗೆ ಭೈರವಿ ಹತ್ರ ಇರೋ ಮಣಿನ ನಮ್ ಕೈಗೆ ಎತ್ಕೊಂಡು ನಾವು ಅಂದ್ಕೊಂಡಿರೋದನ್ನ ಸಾಧಿಸ್ಬೇಕು. ಈಗ ನೀನು ನನ್ನ ತಮ್ಮನ ರೂಪದಲ್ಲಿರೋದ್ರಿಂದ ಈಸಿಯಾಗಿ ಭೈರವಿ ಜೊತೆ ದೇವಸ್ಥಾನದೊಳಗೆ ಹೋಗ್ಬೋದು. ಅಮೃತ ಕುಡಿದ್ಮೇಲೆ ನೀನು ಯೌವನವತಿಯಾಗಿ ಬದಲಾಗಿ ಹೋದ್ರೆ ಆಗ ಮತ್ತೆ ನನ್ನ ತಮ್ಮನ ಪರಿಸ್ಥಿತಿ ಏನು? ನಿನ್ ತಮ್ಮ ಈಗ ಬದುಕಿಲ್ದೆ ಇರೋದ್ರಿಂದ ನನ್ ಶರೀರ ನನಗ್ ಬರ್ತಿದ್ದ ಹಾಗೆ ನಿನ್ ತಮ್ಮ ಶವ ಹಾಗೆ ಉಳ್ದೋಗ್ತಾನೆ. ನಿನಗೆ ನಿನ್ ತಮ್ಮ ಮುಖ್ಯನಾ? ನೀನು ಪ್ರಪಂಚನ ಆಳೋಕೆ ಬೇಕಾಗಿರೋ ಉನ್ನತ ಸ್ಥಾನಕ್ಕೆ ಬರೋದು ಮುಖ್ಯನಾ? ನನಗೆ ನನ್ನ ತಮ್ಮನ್ಗಿಂತ ನನ್ನ ಸ್ಟೇಟಸ್ ಬೆಳೆಸ್ಕೊಳ್ಳೋದೇ ಮುಖ್ಯ. ಐ ಡೋಂಟ್ ಕೇರ್ ಎನಿ ಸೆಂಟಿಮೆಂಟ್ಸ್. ನಾಳೆ ನಮ್ಮ 3 ಜನದ ಹಣೆ ಬರಹನ ಬದಲಾಯಿಸೋ ಭೈರವಿ ಕೂಡ ಅಪಾಯಕ್ಕೆ ಸಿಲುಕೊಳ್ತಾಳೆ. ತನ್ನ ಪ್ರಾಣ ಕಳ್ಕೊಳ್ಳೋದು ಬಿಟ್ರೆ ಆ ಅಪಾಯದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನೀವೆಲ್ಲ ಪೂಜೆ ಮಾಡೋ ಆ ಶ್ರೀಚಕ್ರ ಈ ಮನೇಲಿರೋವರೆಗೂ ನಾನು ಈ ಮನೆ ಒಳಗೆ ಕಾಲಿಡಲ್ಲ, ಬರಲ್ಲ.
ರೋಗ ಬಂದು ಮಂಚ ಹಿಡಿದಿರೋರು ಮಾತಾಡಿದ್ರೆ ಎದ್ ನಿಲ್ಲೋದಿಲ್ಲ. ಹಾಗೇನಾದ್ರೂ ಇದ್ರೆ ಡಾಕ್ಟರ್ಸ್ ಯಾಕೆ, ಅವ್ರು ಕೂಡ ಮೆಡಿಸಿನ್ ಯಾಕೆ, ಹಾಸ್ಪಿಟಲ್ಸ್ ಯಾಕೆ? ಮಾವನ್ ಮಾತು ವರ್ತನೆ ಯಾವತ್ತೂ ಹೀಗಿರ್ಲಿಲ್ಲ. ಮಾವನ್ ಬಿಹೇವಿಯರ್ ಚೇಂಜ್ ಆಗಿದೆ. ಏನಾಗಿರ್ಬೋದು? ಮಲ್ಲಿ ಬಾ. ಅಮ್ಮರೇ, ಮಲ್ಲಿ, ತುಂಬಾ ದಿನ ಆದ್ಮೇಲೆ ನಾನು ನಿನ್ನ ನೋಡ್ತಾ ಇದ್ದೀನಿ. ಹೇಗಿದ್ಯಾ ಮಲ್ಲಿ? ಸಂದಾಕಿವ್ನಿ ಅಮ್ಮವ್ರೆ. ನಾಗ, ಅಷ್ಟಕ್ಕೂ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಮಲ್ಲಿ ಏನೋ ಅವಾಗವಾಗ ಕಾಣಿಸ್ತಾ ಇರ್ತಾಳೆ, ನೀನ್ ಕಾಣಿಸ್ಕೊಳ್ಳೋದೇ ಬಿಟ್ಬಿಟ್ಟಿಯಲ್ಲ. ಹೇಗಿದ್ಯಾ ನಾಗ? ಚೆನ್ನಾಗಿದ್ದೀನಮ್ಮವ್ರೆ. ಈ ನಡುವೆ ನಿನಗೆ ಆರೋಗ್ಯ ಚೆನ್ನಾಗಿರ್ಲಿಲ್ಲ ಅಂತ ಯಾವುದೋ ಊರಿಗೆ ಹೋಗಿದೆ ಅಂತ ಮಲ್ಲಿ ಹೇಳ್ತಾ ಇದ್ಲು. ಈಗ ಹೇಗಿದ್ಯಾ ನಾಗ? ಏನೋ ಸಣ್ಣ ಅನಾರೋಗ್ಯ ಅಷ್ಟೇ ಅಮ್ಮ. ಈಗ ಚೆನ್ನಾಗೇ ಇದ್ದೀನಿ, ಪರವಾಗಿಲ್ಲ. ಇವಳು ಮಲ್ಲಿ ರೂಪದಲ್ಲಿ ಮತ್ತೆ ಬಂದಿದ್ದಾಳಲ್ಲ. ಇವಳು ಮಲ್ಲಿ ರೂಪದಲ್ಲಿರೋದ್ರಿಂದ ಅರ್ಜುನ್ ದೇಹದಲ್ಲಿರೋದು ವಿಶ್ವಾಂಬರಿ ಮಾತೆ ಅಂತ ಕಂಡಿಡಿದು ಬಿಡ್ತಾಳ. ನೀನೇನು ಭಯ ಪಡೋ ಅಗತ್ಯ ಇಲ್ಲ. ನಾನು ಅರ್ಜುನ್ ದೇಹದಲ್ಲಿರೋದನ್ನ ಕಂಡು ಹಿಡಿಯೋಕೆ ಅವರಿಬ್ಬರಿಂದನೂ ಆಗಲ್ಲ. ಮಾತೆ, ನೀನ್ ಯಾರು ಅಂತ ಅವ್ರಿಗೆ ಗೊತ್ತಲ್ಲ. ಎಲ್ಲಿ ನೀನು ಗುರುತು ಹಿಡಿದು ಬಿಡ್ತಾರೋ ಅಂತ ನನ್ನ ಭಯ. ನನ್ನನ್ನು ಕಂಡು ಹಿಡಿಯೋದು ಅವರಿಬ್ಬರಿಗೂ ಸಾಧ್ಯ ಆಗ್ದಿರೋ ಕೆಲಸ. ಏನು ಭಯ ಪಡಬೇಡ. ಅರ್ಜುನ್ ರೂಪದಲ್ಲಿರೋ ಇವನು ಯಾರು ಅಂತ ತಿಳ್ಕೋಬೇಕು. ಇವನ್ನ ನೋಡಿದ್ರೆ ಅರ್ಜುನ್ ಅಂತ ಅನಿಸ್ತಿಲ್ವಲ್ಲ. ಅರ್ಜುನ್ನಲ್ಲಿರೋದು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಅಂದ್ರೆ ಅರ್ಜುನ್ನಲ್ಲಿರೋದು ಮಾಮೂಲಿ ಆತ್ಮ ಅಲ್ಲ, ತುಂಬಾ ಶಕ್ತಿ ಇರೋ ಆತ್ಮ. ಯಾರಾಗಿರ್ಬೋದು? ಏನ್ ಮಲ್ಲಿ, ಏನನ್ನ ದುರ್ಗುಟ್ಕೊಂಡು ಹಾಗೆ ನೋಡ್ತಾ ಇದ್ದೀರಾ ಇಬ್ರು? ನಾನೇನೋ ನಿಮಗೆ ಪರಿಚಯ ಇಲ್ಲ ಅನ್ನೋ ಹಾಗೆ. ಹಾ, ಅಯ್ಯೋ, ಏನಿಬ್ರು ಹೊಸ ವ್ಯಕ್ತಿನ ನೋಡೋ ತರ ಅನುಮಾನವಾಗಿ, ಹೊಸ ತರ ಆತಂಕದಿಂದ ನೋಡ್ತಾ ಇದ್ದೀರಾ? ಹಾ, ಏನಾದ್ರೂ ತಿಳ್ಕೋಬೇಕು ಅನ್ಕೊಳ್ತಾ ಇದ್ದೀರಾ? ಅಥವಾ ತಿಳ್ಕೊಳಕ್ ಆಗ್ತಾ ಇಲ್ವಾ? ನಾವು ಬಂದಿರೋದು ನಿನ್ಯಾರು ಅಂತ ತಿಳ್ಕೊಳಕ್ಕೆ. ತಿಳ್ಕೊಂಡೆ ತೀರ್ತೀವಿ, ತಿಳ್ಕೊಂಡೆ ಇಲ್ಲಿಂದ ಹೋಗ್ತೀವಿ. ಅರ್ಜುನ್ನಲ್ಲಿರೋದು ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಒಂದೇ ಉಪಾಯ ಇರೋದು ಮಾವ. ಹೌದು ಮಲ್ಲಿ, ಆ ಶ್ರೀಚಕ್ರ ಇದ್ದಿದ್ರೆ ಅವನೊಳಗೆ ಯಾರಿದ್ದಾರೆ ಅಂತ ತಿಳ್ಕೋಬಹುದಿತ್ತು. ಈ ಮನೇಲಿ ಇದ್ದಿದ್ದ ಶ್ರೀಚಕ್ರನ ಯಾರು ತೆಗೆದಿದ್ದು?
ಶ್ರೀಚಕ್ರ ಮರಳಿಲ್ಲ ಅನ್ನೋ ವಿಷಯ ನಿನಗೆ ಹೇಗೆ ಗೊತ್ತು? ನಾವು ಬರುವಾಗ ನೀವು ಆ ಶ್ರೀಚಕ್ರನ ಭೂಸ್ಥಾಪಿತ ಮಾಡೋದನ್ನ ನಾವು ನೋಡಿದ್ವಿ.